ಮೊನ್ನೆ ಕೊಪ್ಪಳ ಡಿಸ್ಟಿಕ್ಕು ಮತ್ತು ರಾಯಚೂರು ಡಿಸ್ಟಿಕ್ನೊಳಗೆ ಚಿನ್ನ ಮತ್ತು ಲಿಥಿಯಮ್ ಅದಿರು ಪತ್ತೆ ಆಗೈತೆ ಅಂದ ತಕ್ಷಣ ತುಂಬ ಜನ ಖುಷಿಯಾಗಿ ಸ್ಟೇಟಸ್ ಹಾಕಿ, ಆಮೇಲೆ ನಮ್ಮ ಭಾಗದವ್ರೆ ನ್ಯೂಸ್ ಚಾನಲ್ನವರು ತುಂಬ ಜನ ಖುಷಿ ವಿಚಾರ ಇದು ಅಂತಂದೇಳಿ ಹೇಳಿದ್ರು. ಸೊ ಇದು ಹೆಂಗೆ ಖುಷಿ ವಿಚಾರ ಅಂತಂದೇಳಿ ನನಗೆ ಸ್ವಲ್ಪ ಅರ್ಥ ಆಗಲಿಲ್ಲ. ಯಾಕಂದ್ರೆ ಈಗ ಕೊಪ್ಪಳ ಡಿಸ್ಟಿಕ್ಕು ಕುಷ್ಟಗಿ ತಾಲೂಕು ಅಮರಾಪುರ ಬ್ಲಾಕ್ನೊಳಗೆ ಚಿನ್ನದ ಅದಿರು ಪತ್ತೆ ಆಗೈತೆ. ಆ ಊರು ಏನೈತಲ್ಲ ಹೇಳಿದ್ನಲ್ಲ, ಆ ಅಮರಾಪುರ ಬ್ಲಾಕ್ ಅನ್ನೋದು ಅಲ್ಲಿ ಇರೋದು ಅರಣ್ಯ ಪ್ರದೇಶ. ಅದು ಈಗ ನಮ್ಗೆ ಅಷ್ಟು ಚಿನ್ನದ ಸಂಪತ್ತು ಸಿಕ್ಕೈತಿ, ಇಷ್ಟು ಚಿನ್ನದ ಸಂಪತ್ತು ಸಿಕ್ಕೈತಿ ಅಂತಂದೇಳಿ ಅಂದ್ಕೊಳ್ಳೋದಕ್ಕಿಂತ ಈಗ ಅಲ್ಲಿ ಇರೋದು ಅರಣ್ಯ ಪ್ರದೇಶ. ಅರಣ್ಯ ಕೂಡ ಒಂದು ಸಂಪತ್ತೇ. ಅದು ನಿಮಗೆ ಯಾರಿಗೂ ಗೊತ್ತಾಗಂಗಿಲ್ಲ. ಅದು ಇರೋವರೆಗೂ, ಅದು ನಮ್ಮ ಹತ್ರ ಇರೋವರೆಗೂ ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಾಗಂಗಿಲ್ಲ. ಸೊ ಕಳ್ಕೊಂಡ ಮೇಲೆ ಇನ್ನೊಂದು ಡಿಲ್ಲಿನ ಇಲ್ಲಿ ಕ್ರಿಯೇಟ್ ಮಾಡಿದ ಮೇಲೆ ನಿಮಗೆ ಅನಿಸ್ತೈತಿ. ನಿಮಗೆ ಎಷ್ಟು ಜನ ಖುಷಿಯಾಗಿದ್ದೀರಲ್ಲ, ನಿಮಗೇನು ಯೂಸ್ ಐತಿ? ಖುಷಿ ಆದವರು ಎಲ್ಲರೂ ಸಾಮಾನ್ಯ ಜನರೇ. ಖುಷಿ ಆಗಬೇಕಾಗಿರೋರು ಯಾರು? ಪವರ್ನಾಗಿರ್ತಾರಲ್ಲ MLA MP ಗಳು. ಅವ್ರು ಯಾಕೆ ಖುಷಿ ಆಗ್ಬೇಕಂತಂದ್ರೆ, ಎಲ್ಲೇ ಒಂದು ಡಿಸ್ಟಿಕ್ನೊಳಗೆ ತಾಲೂಕಿನೊಳಗೆ ಭೂಮಿ ಅಗಿತೀವಿ ಅಂತಂದಾಗ ಅಲ್ಲಿ MLA MP ಗಳು ಪರ್ಮಿಷನ್ ಬೇಕಾಗುತ್ತೆ. ಅವ್ರೇನು ಮಾಡ್ತಾರೆ, ಪರ್ಮಿಷನ್ ಕೊಡ್ತೇನೆ. ಸೊ ನಾನು ಈ ಥರ ವೆಹಿಕಲ್ ಇದ್ದಾವೆ, ಅರ್ತ್ ಮೂವಿಂಗ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ಟಿಪ್ಪರು, ಲಾರಿ, ಈ ಥರ ಎಲ್ಲ ನನ್ನವೇ ಇದ್ದಾವೆ. ಅದು ವರ್ಕ್ ಕಂಪ್ಲೀಟ್ ಆಗೋವರೆಗೂ ನನ್ನ ವೆಹಿಕಲ್ನೇ ಬಳಸಬೇಕು ಅಂತಂದೇಳಿ ಈ ಥರ ಅಗ್ರಿಮೆಂಟ್ ಮಾಡ್ಕೊಂತಾರೆ. ಅದರಿಂದ ಅವರು ಡೆವಲಪ್ ಆಗ್ತಾರೆ ಬಿಟ್ರೆ ಸಾಮಾನ್ಯ ಜನರಿಗೆ ಏನೇನು ಯೂಸ್ ಇಲ್ಲ. ಇದು ನಿಮಗೇನು ರೇಟ್ ಕಮ್ಮಿ ಆಗುತ್ತೆ ಅಂದ್ಕೊಂಡ್ರೆ? ಚಿನ್ನ ಇಲ್ಲಿ ಸಿಕ್ನಪ್ಪ ಅನ್ನೋದ್ರೆ ರೇಟ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಹೇಗೆ? ಆಮೇಲೆ ಲಿಥಿಯಮ್ಮು ಬ್ಯಾಟ್ರಿಗೆ ಬಳಸ್ತಾರೆ. EV ಕಾರಿಗೆ, ಮೊಬೈಲ್ ಬ್ಯಾಟ್ರಿಗೆ ಬಳಸ್ತಾರೆ. ಸೊ EV ಕಾರಿಗೆ ಬಳಸೋದ್ರಿಂದ EV ಕಾರ್ಗಳ ರೇಟ್ ಕಮ್ಮಿ ಆಗ್ತಾವೆ ಅಂತಂದೇಳಿ ಅಂದ್ಕೊಂಡಿದ್ರಿ. ಫಾರ್ ಎಕ್ಸಾಂಪಲ್, ನಿಮಗೆ ಈಗ ಐಫೋನ್ ಇಷ್ಟು ದಿನ ಫಾರಿನ್ನೊಳಗೆ ಮ್ಯಾನುಫ್ಯಾಕ್ಚರ್ ಆಗ್ತಿತ್ತು. ಹಂಗಾಗಿ ಟ್ಯಾಕ್ಸ್ ಎಲ್ಲ ಜಾಸ್ತಿ ಐತಿ, ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಮ್ಮ ಅಂತಂದೇಳಿ ಅಂದ್ಕೊಂಡು ಇಂಡಿಯಾದಲ್ಲಿ ಮಾಡ್ತಿದ್ದಾರೆ. ವೆಸ್ಟರ್ನ್ ಅಂತ ಕಂಪ್ನಿ ಒಳಗೆ ಮಾಡ್ತಿದ್ದಾರೆ ಇವಾಗ ಸದ್ಯಕ್ಕೆ. ಎಷ್ಟು ಜನ ಕಮ್ಮಿ ಆಗೈತಿ ಅಂತ ಅಂದ್ಕೊಂಡಿದ್ರಿ ಐಫೋನ್ ರೇಟ್? ಎಷ್ಟು ಜನ ಕ್ಯಾಶ್ ಕೊಟ್ಟು ತೊಗೊಂಡಿದ್ರಿ? EMI ಮೇಲೆ ಅಲ್ಲ ಇರೋದು, ಐಫೋನ್ ಎಲ್ಲ EMI ಮೇಲೆ ಇರೋದು. ಅದು ಹೆಂಗೆ ರೇಟ್ ಕಮ್ಮಿ ಆಗುತ್ತಾ ಸ್ವಲ್ಪ ವಿಚಾರ ಮಾಡಿರಿ. ಯಾವ ರೇಟ್ ಕಮ್ಮಿ ಕಂಪೇರ್ ಮಾಡಿ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ.